ಇನ್ನೇನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ಎಲ್ಲರೂ ಲಕ್ಷ್ಮಿನ ಕೇಳ್ಕೊಳ್ತೀವಿ, ಅಮ್ಮ ನಮಗೆ ಒಳ್ಳೆ ಹಣ ಕೊಡಮ್ಮ, ಅದನ್ನ ಉಳಿಸ್ಕೊಳ್ಳೋ ಶಕ್ತಿ ಕೊಡಮ್ಮ ಅಂತ. ಸೊ ಹೇಗೆ ಹಣನ ಗಳಿಸೋದು, ಹೇಗೆ ಉಳಿಸ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಹಣ ಇಂಪಾರ್ಟೆಂಟ್ ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಸೊ ಫಸ್ಟ್ ರೂಲ್ ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ನಿಮಗೆ ಹಣ ಗಳಿಸ್ಬೇಕು, ಉಳಿಸ್ಬೇಕು ಅಂದರೆ ನೀವು ಫಸ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು, ದುಡಿಬೇಕು. ಬಟ್ ಅದ್ರ ಜೊತೆಗೆ ನೀವು 5 ತಪ್ಪುಗಳನ್ನ ನೀವು ಮಾಡ್ತಾ ಇದ್ದರೆ ಇವತ್ತೇ ಅದನ್ನ ಬದಲಾಯಿಸ್ಕೊಳ್ಳಿ. ಅದು ನಿಮ್ಮ ಲೈಫಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿನ ಖಂಡಿತವಾಗ್ಲೂ ಇಂಪ್ರೂವ್ ಮಾಡುತ್ತೆ. ದ ಫಸ್ಟ್ ಥಿಂಗ್, ಭಾಳ ಕಾಮನ್, ಎಲ್ಲರೂ ಹೇಳ್ತಾ ಇರ್ತೀವಿ, ಈ ದುಡ್ಡಿದಲ್ಲ, ಈ ದುಡ್ಡು ಮನುಷ್ಯನ ಯಾವ ಲೆವೆಲಿಗೆ ಬೇಕಿದ್ರೂ ಇಳಿಸ್ಬಿಡುತ್ತೆ. ಅಂದರೆ ಆ ದುಡ್ಡನ್ನ ನಾವು ಕೆಟ್ಟದಾಗಿ ತೋರಿಸ್ತೀವಿ. ಅಲ್ಲಿ ಅದು ಹಣದ ಪ್ರಾಬ್ಲಮ್ ಅಲ್ಲ, ಮನುಷ್ಯನಲ್ಲಿರೋ ದುರಾಸೆಯ ಪ್ರಾಬ್ಲಮ್. ಸೊ ಮನುಷ್ಯನ ದುರಾಸೆಯಿಂದ ನಾವು ಆ ಹಣಕ್ಕೆ ಕೆಟ್ಟದಾಗಿ ನೋಡ್ತೀವಿ ಅಥವಾ ನೆಗೆಟಿವ್ ಆಗಿ ನೋಡ್ತೀವಿ. ಸೊ ಆ ಒಂದು ಮಾತು ನೀವು ಆಡ್ತಾ ಇದ್ರೆ ಇವತ್ತಿಂದನೇ ಸ್ಟಾಪ್ ಮಾಡಿ. ಇನ್ನು 2ನೇದು, ದುಡ್ಡೇ ನನಗೆ ಇಂಪಾರ್ಟೆಂಟ್ ಅಲ್ಲಪ್ಪ, ನನಗೆ ಹಣಕ್ಕಿಂತ ಗುಣನೇ ಮುಖ್ಯ, ಹಣಕ್ಕೇನು ಇಂಪಾರ್ಟೆನ್ಸ್ ಇಲ್ಲ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ನೀವು ಹೇಳ್ತಾನೆ ಇರ್ತೀರಾ. ಇದು ಹೇಗೆ ಅಂದರೆ, ನೀವು ನಿಮ್ಮ ಹೆಂಡತಿಗೆ ಹೋಗಿ ನೀನೇ ನಂಗೆ ಇಂಪಾರ್ಟೆಂಟ್ ಅಲ್ಲ, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಹೋಗಿ ನೀನೇ ನಂಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇದ್ರೆ ಅವ್ರು ನಿಮ್ಮ ಹತ್ರ ಇರ್ತಾರ, ಅವ್ರು ನಿಮ್ಮಿಂದ ಸ್ವಲ್ಪ ದೂರ ಆಗೇ ಆಗ್ತಾರೆ. ಹಾಗೆ ಹಣನೂ ನಮ್ಮಿಂದ ದೂರ ಆಗುತ್ತೆ. ಇನ್ನು 3ನೇ ಪಾಯಿಂಟ್, ಇದು ಕೂಡ ನಾವು ಸಮಾಜದಲ್ಲಿ ಭಾಳ ಕಾಮನ್ ಆಗಿ ನೋಡ್ತೀವಿ. ಯಾರಾದರೂ ಚೆನ್ನಾಗಿ ಮನೆ ಕಟ್ಟಿದರೆ, ಒಳ್ಳೆ ಕಾರ್ ತೊಗೊಂಡಿದ್ರೆ, ಎಷ್ಟು ತಲೆ ಹೊಡೆದು ಮನೆ ಕಟ್ಟಿದಾರೇನೋ ಅಥವಾ ಕಾರ್ ತೊಗೊಂಡಿದ್ದಾರೇನೋ ಅಂತ ಹೇಳ್ತೀವಿ. ಅಂದರೆ ಶ್ರೀಮಂತಿಕೆ ಅಂದರೆ ಕೆಟ್ಟವರು ಮಾತ್ರ ಶ್ರೀಮಂತರಾಗೋದು, ಅವ್ರು ಮಾತ್ರ ಒಳ್ಳೆ ಮನೆ ಕಟ್ಟೋದು ಅನ್ನೋ ಮೈಂಡ್ಸೆಟ್ಟಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಬೇಸಿಕಲಿ ನೀವು ಯಾವತ್ತೂ ಒಳ್ಳೆಯವರು ಅಲ್ವಾ. ಸೊ ಒಳ್ಳೆಯವರಿಗೆ ಶ್ರೀಮಂತಿಕೆ ಬರೋದಿಲ್ಲ ಅನ್ನೋ ಮನೋಭಾವ ನಿಮಗಿದ್ರೆ ದುಡ್ಡು ಕೂಡ ನಿಮ್ಮಿಂದ ದೂರ ಇರುತ್ತೆ. ಕೆಟ್ಟವರು ಶ್ರೀಮಂತಿಕೆನ ಯಾವಾಗಲೂ ಜೊತೆಲಿ ನೋಡೋ ಅಭ್ಯಾಸ ನಿಮಗಿದ್ರೆ ಅದನ್ನ ಇವತ್ತಿಂದ ಬದಲಾಯಿಸ್ಕೊಳ್ಳಿ. 4ನೇದು, ಇದು ಸಾಧಾರಣವಾಗಿ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ದುಡ್ಡಿನ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ. ಏನು ದುಡ್ಡು ಗಿಡದಲ್ಲಿ ಬೆಳೆಯುತ್ತಾ, ಏನು ಮರದಲ್ಲಿ ಬೆಳೆಯುತ್ತಾ ಅಂತ. ಸೊ ಮಕ್ಕಳಿಗೆ ಅದು ತುಂಬ ಕಷ್ಟಕರವಾದ ಕೆಲಸ, ಒಂದು ಭಯ ಹುಟ್ಟಿಸ್ತೀವಿ, ದುಡ್ಡು ಏನು ಈಸಿ ಅಲ್ಲ ಅಂತ. ಬಟ್ ನಾವು ಮಕ್ಕಳಿಗೆ ಹೇಗೆ ಹೇಳಬೇಕಂದ್ರೆ, ನೀನು ನಿನ್ನ ಕೆಲಸನ ಮಾಡು, ನಿನ್ನ ಎಫರ್ಟ್ ಹಾಕು, ಹಣ ಅದನ್ನ ಹಿಂಬಾಲಿಸುತ್ತೆ, ಅದು ಈಸಿಯಾಗಿ ಫ್ಲೋ ಆಗುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಅವ್ರನ್ನ ಬೆಳೆಸಬೇಕು. ಹಣ ಅನ್ನೋದು ಅಂದರೆ ಈಸಿ ಅಲ್ಲ, ಅದ್ರ ಬಗ್ಗೆ ಒಂದು ಭಯನ ನಾವು ಹುಟ್ಟಿಸ್ಬಾರ್ದು. ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಮಿಡಲ್ ಕ್ಲಾಸ್ ಜನರು ನಾವೆಲ್ಲರೂ ಹೀಗೆ ಯೋಚನೆ ಮಾಡ್ತಾ ಇರ್ತೀವಿ, ಅಯ್ಯೋ ಅಷ್ಟೊಂದು ದೊಡ್ಡ ಮನೆನಾ, ಅಯ್ಯೋ ಅದೆಲ್ಲ ನಾನು ಲೈಫಲ್ಲಿ ಕಟ್ಟೋದಿಲ್ಲ ಏನೋ, ಈ ಒಂದು ನನ್ನ ಡ್ರೀಮ್ ಕಾರ್ ನಿಜವಾಗ್ಲೂ ನಾನು ಕೊಂಡ್ಕೊಳ್ಳೋದ, ಅದು ಬರೀ ಡ್ರೀಮಾಗೇ ಉಳಿಯುತ್ತೆ, ನಾನು ಯಾವತ್ತೂ ರಿಚ್ ಆಗಲ್ಲ ಅನ್ನೋದನ್ನ ನೀವು ಎಷ್ಟು ಸ್ಟ್ರಾಂಗಾಗಿ ನಂಬಿರ್ತೀರಾ ಅಂತ ಹೇಳಿದ್ರೆ ನೀವು ಆ ಡೈರೆಕ್ಷನಲ್ಲಿ ವರ್ಕೇ ಮಾಡೋದಿಲ್ಲ. ಅದೇ ನೀವು ಒಂದಲ್ಲ ಒಂದು ದಿವಸ ನನ್ನ ಡ್ರೀಮ್ ಹೌಸ್ನ ನಾನು ಕಟ್ತೀನಿ, ನನ್ನ ಡ್ರೀಮ್ ಕಾರ್ನ ನಾನು ಕೊಂಡ್ಕೊಳ್ತೀನಿ, ಹಾಗೇ ಆಗುತ್ತದು ಅಂತ ನೀವು ಪದೇ ಪದೇ ಹೇಳ್ತಾ ಇದ್ರೆ ನೀವು ಆ ಡೈರೆಕ್ಷನಲ್ಲೇ ವರ್ಕ್ ಮಾಡ್ತೀರಾ. ಸೊ ವರಮಹಾಲಕ್ಷ್ಮಿ ದಿವಸ ನೀವು ಈ ಒಂದು ಪಾಸಿಟಿವ್ ಮೈಂಡ್ಸೆಟ್ ಜೊತೆಗೆ ಪೂಜೆ ಮಾಡಿ, ಲಕ್ಷ್ಮಿ ಖಂಡಿತವಾಗ್ಲೂ ನಿಮಗೆ ಒಲಿತಾಳೆ. ಆ್ಯಂಡ್ ನಿಮಗೆ ಎಷ್ಟು ಹಣ ಸೇರುತ್ತೆ ಅಂದರೆ ಕೇವಲ ನೀವಷ್ಟೇ ಚೆನ್ನಾಗಿರೋದಲ್ಲ, ನಿಮ್ಮ ಸುತ್ತಮುತ್ತಲಿನ ಜನರ ಎಲ್ಲ ಕಷ್ಟಕ್ಕೂ ನೀವು ಸಹಾಯ ಮಾಡೋಷ್ಟು ಶ್ರೀಮಂತರು ನೀವು ಆಗಲಿ ಅಂತ ನಾನು ಹಾರೈಸ್ತೀನಿ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ